Hello everyone, welcome to our Lit Learning channel. So today is our first session, American Literature Background. If you are studying literature and focusing on clearing NET and KSET in English literature, please subscribe our channel. ನೆಟ್ ಮತ್ತು ಕೆಸೆಟ್ಟನ್ನು ಇಂಗ್ಲೀಷ್ ಲಿಟ್ರೇಚರಲ್ಲಿ ಓದುತ್ತಿರುವಂಥವರು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವತ್ತಿನ ಟಾಪಿಕ್ ಅಮೆರಿಕನ್ ಲಿಟ್ರೇಚರ್, ದ ಬ್ಯಾಕ್ಗ್ರೌಂಡ್ ಆಫ್ ಅಮೆರಿಕನ್ ಲಿಟ್ರೇಚರ್. ಅಮೆರಿಕನ್ ಲಿಟ್ರೇಚರ್ begin around the end of the 15th century. After 15th and 16th century, there is a lot of migration can be seen towards America, and this led to the establishment of settlements in the eastern side of the continent. White people from Europe came and settled down in eastern part of America. This western side of the America was full of forest. Red Indians lived there. ಸೊ ಸ್ಕ್ರೀನಲ್ಲಿ ನೋಡ್ತಾ ಇರುವಾಗಲೇ ಅಮೆರಿಕನ್ ಲಿಟ್ರೇಚರ್ ಬಿಗಿನ್ ಅರೌಂಡ್ ಎಟ್ ದ ಎಂಡ್ ಆಫ್ ದ 15th ಸೆಂಚುರಿ, ಅಂದರೆ ಎಂಡ್ ಆಫ್ ದ 15th ಸೆಂಚುರಿಯಲ್ಲಿ ಅಮೆರಿಕನ್ ಲಿಟ್ರೇಚರ್ ಸ್ಟಾರ್ಟ್ ಆಗಿದೆ ಅಂತ ನಾವು ಪರಿಗಣಿಸ್ಬೋದು. ಅದಾದ ನಂತರ ಆಫ್ಟರ್ 15th ಆ್ಯಂಡ್ 16th ಸೆಂಚುರಿ ದೆರ್ ಈಸ್ ಅ ಲಾಟ್ ಆಫ್ ಮೈಗ್ರೇಷನ್, ಅಂದರೆ ವಲಸೆ. ಓಕೆನಾ, ವಲಸೆ ಬಂದರು ಜನರು towards America, and this led to the establishment of settlements. Different settlements were established during this time in the eastern side of the continent. So white people from Europe ಇಂದ ವೈಟ್ ಪೀಪಲ್ಸ್ ಏನಿದ್ರು ಅವರು ವಲಸೆ ಬಂದರು, ಹೌದಾ, ಆ್ಯಂಡ್ ದೇ ಸೆಟಲ್ ಡೌನ್ ಇನ್ ದ ಈಸ್ಟರ್ನ್ ಪಾರ್ಟ್ ಆಫ್ ಅಮೆರಿಕಾ. ಸೊ ವೆಸ್ಟರ್ನ್ ಪಾರ್ಟಲ್ಲಿ ಯಾರಿದ್ರು, they were called Red Indians, means they were the Native Americans. Okay na. Next, the eastern colonies always dreamed that there will be able to the west and gets money, freedom and equality. The 13 settlements in America started during 1607. After that, more and more colonies came into being. Finally, there are 13 colonies. Important was New England. Name of a reason, British government imposed taxes on them and they were controlled by the cruel British government. So if you can see, the eastern colonies always dreamed that there will be able to the west and get some money, ಹೌದಾ. ಸೊ ವೆಸ್ಟ್ ಇಂದ ಯಾವ ರೀತಿಯಾದಂತಹ ಒಂದು ಹಣವನ್ನು ಪಡ್ಕೋಬೋದು ಅಂತ ಹೇಳ್ಕೊಂಡು, ಹಾಗೆ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ. ಸೊ 13 ಡಿಫ್ರೆಂಟ್ ಆದಂತಹ ಸೆಟಲ್ಮೆಂಟ್ಸನ್ನು ನಾವು ಲೇಟರಾಗಿ ಕಾಣ್ಬೋದು. ಅಮೆರಿಕಾದಲ್ಲಿ ಸ್ಟಾರ್ಟ್ ಆಗಿದ್ದಂತಹ ಸೆಟಲ್ಮೆಂಟ್ಸ್, ಈ 13 ಸೆಟಲ್ಮೆಂಟ್ಸ್ ಅರೌಂಡ್ ಯಾವ ಸಮಯದಲ್ಲಿ ಅಂದರೆ 1607ನಲ್ಲಿ. ಓಕೆನಾ. ಸೊ ಆಫ್ಟರ್ ದ್ಯಾಟ್ ಮೋರ್ ಆ್ಯಂಡ್ ಮೋರ್ ಕಾಲೋನೀಸ್ ಅಂದರೆ ಏನು, ವಸಾಹತುಗಳು, ಡಿಫ್ರೆಂಟ್ ಸ್ಮಾಲ್ ವಸಾಹತುಗಳು ಅಂತ ಹೇಳ್ತೇವೆ, ಕಾಲೋನೀಸ್ ಕೇಮ್ ಇನ್ ಟು ಬೀಯಿಂಗ್. ಫೈನಲಿ ದೆರ್ ಆರ್ 13 ಕಾಲೋನೀಸ್. ಓಕೆ, ಅದರಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಕಾಲೋನಿ ಅಂತ ಹೇಳಿದ್ರೆ ವಿಚ್ ವಾಸ್ ಕಾಲ್ಡ್ ಆಸ್ ನ್ಯೂ ಇಂಗ್ಲೆಂಡ್, ಆ್ಯಂಡ್ ಇಟ್ಸ್ ಅ ನೇಮ್ ಆಫ್ ರೀಸನ್. ನಾನಲ್ಲಿ ಆಲ್ರೆಡಿ ಬ್ರೆಕೆಟಲ್ಲಿ ಹಾಕಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಬ್ರಿಟಿಷ್ ಗವರ್ಮೆಂಟ್ ಇಂಪೋಸ್ಡ್ ಟ್ಯಾಕ್ಸಸ್. ಸೊ ಬ್ರಿಟಿಷ್ ಗವರ್ಮೆಂಟ್ ಏನಿದೆ ಅಲ್ಲ, ಅದು ಎಲ್ಲ ರೀತಿಯಾದಂತಹ ಒಂದು ದೇಶದ ಮೇಲೂ ಟ್ಯಾಕ್ಸಸ್ ಅಂದರೆ ತೆರಿಗೆ ಪದ್ಧತಿಯನ್ನು ಹೇರಿದ್ವು ಅಂತ ಹೇಳೋದು ನಮಗೆ ತಿಳಿಯುತ್ತೆ. And they were controlled by the cruel British government. So British government, they have tried to control the American peoples, the native peoples of America. So next, in the 18th century, around 1770s, it's the time of American War of Revolution. So ಅರ್ಥ ಮಾಡ್ಕೊಳ್ಳಿ, ಅರೌಂಡ್ 18th century ಏನಾಯಿತು ಅಂತ ಹೇಳಿದ್ರೆ, ಇದು ಅಮೆರಿಕನ್ ವಾರ್ ಆಫ್ ರೆವಲ್ಯೂಷನ್ ಸ್ಟಾರ್ಟ್ ಆದಂತಹ ಒಂದು ಸಮಯ ಆಗಿದೆ. ಆ್ಯಂಡ್ ಇಂಪಾರ್ಟೆಂಟ್ ಲೀಡರ್ಸ್ ಇನ್ ಅಮೆರಿಕಾ ಡ್ಯೂರಿಂಗ್ ದ್ಯಾಟ್ ಟೈಮ್, ಇಟ್ಸ್ ಬೆಂಜಮಿನ್ ಫ್ರಾಂಕ್ಲಿನ್ ಎನ್ಕರೇಜ್ಡ್ ಥಾಮಸ್ ಪೇನ್. ಸೊ ಥಾಮಸ್ ಪೇನ್ ಅನ್ನುವಂತಹ ವ್ಯಕ್ತಿಯನ್ನು ಇಂಗ್ಲೆಂಡಿಂದ ಕರೆತರ್ತಾರೆ. ಯಾರು? ಬೆಂಜಮಿನ್ ಫ್ರಾಂಕ್ಲಿನ್. ಥಾಮಸ್ ಪೇನ್ ಟು ಇಮಿಗ್ರೇಟ್ ಫ್ರಮ್ ಇಂಗ್ಲೆಂಡ್ ಟು ಅಮೆರಿಕಾ. ಥಾಮಸ್ ಪೇನ್ ಕೇಮ್ ಟು ಅಮೆರಿಕಾ ಆ್ಯಂಡ್ ರೋಟ್ ಅ ಇಂಪಾರ್ಟೆಂಟ್ ಬುಕ್, ಕಾಮನ್ ಸೆನ್ಸ್.
This book, in a way, started American Revolution. The colonists were trying to resist or fight against the taxes imposed by the British government. It was Thomas Paine, in Common Sense, who told them that you should not only fight against the taxes but against the government. People of America should try to get a complete freedom. ಸೊ ಈಗ ಒಂದು ಕಂಪ್ಲೀಟ್ ಆದಂತಹ ಫ್ರೀಡಮ್ ಅನ್ನೋದು ಅಮೆರಿಕ ದೇಶದವರಿಗೆ ಸಿಗ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು? ಯಾರಾದರೂ ಒಬ್ಬರು ಅವರನ್ನು ಬಡಿದೆಬ್ಬಿಸಬೇಕು, ಹೌದಾ? ಸೊ ಆ ಒಂದು ಕ್ಷಣದಲ್ಲಿ ಅಮೆರಿಕಾದಲ್ಲಿ ಇದ್ದಂತಹ ಲೀಡರ್ ಆದಂತಹ ಬೆಂಜಮಿನ್ ಫ್ರಾಂಕ್ಲಿನ್ ಏನು ಮಾಡಿದ್ರು ಅಂದರೆ, ಥಾಮಸ್ ಪೇನ್ ಅನ್ನುವ ಒಬ್ಬ ಚಿಂತಕನನ್ನು ಇಂಗ್ಲೆಂಡಿಂದ ಕರೆದುಕೊಂಡು ಬರ್ತಾರೆ. ಸೊ ಅವರು ಬರೆದಂತಹ ಬುಕ್ ನೇಮ್ಡ್ ಏನು, ಕಾಮನ್ ಸೆನ್ಸ್, ಹೌದಾ? ಆ ಕಾಮನ್ ಸೆನ್ಸನ್ನು ಬುಕ್ಕನ್ನು ಬರೆದು ಅವರು ಅಮೆರಿಕದ ಜನರನ್ನು ಬಡಿದೆಬ್ಬಿಸಿದ್ರು. ಓಕೆನಾ? ಅಮೆರಿಕದ ಜನರ ಬಡಿದೆಬ್ಬಿಸಿದ್ರು. ಆ್ಯಂಡ್ ಅವ್ರಿಗೇನು ಅಂತ ಹೇಳಿದ್ರೆ, ನಿಮ್ಮ ಒಂದು ಸ್ವಾತಂತ್ರ್ಯದ ಬಗ್ಗೆ ಹೋರಾಡಿ ಅಂತ ಹೇಳ್ತಾರೆ, ಹೌದಾ? ಓಕೆ. ಆ್ಯಂಡ್ next we can see that Benjamin Franklin was an important social leader. Thomas Paine wrote other important books in 1791. He wrote a book against Edmund Burke. Edmund Burke was a philosopher in England. He wrote against French Revolution. He argued that revolution is negative. Revolution is not going to bring positive changes. What he advocated was the concept of evolution. In 1790, Edmund Burke wrote his work Reflection on a Revolution in France. So you can see here, guys, Benjamin Franklin was an important social leader. ನಾನು ಮುಂಚೆ ಹೇಳಿದ್ದೆ, ಹೌದಾ, ಲಾಸ್ಟ್ ಇದರಲ್ಲಿ. ಥಾಮಸ್ ಪೇನ್ wrote other important books in 1791. He wrote a book against Edmund Burke. ಸೊ ಎಡ್ಮಂಡ್ ಬರ್ಕ್ ಅನ್ನುವ ಒಂದು ವ್ಯಕ್ತಿಯ ಅಗೇನ್ಸ್ಟ್ ಆಗಿ ಒಂದು ಬುಕ್ಕನ್ನು ಬರೆದಿದ್ದಾರೆ. ಆ್ಯಂಡ್ ಎಡ್ಮಂಡ್ ಬರ್ಕ್ ವಾಸ್ ಆ್ಯನ್ ಫಿಲಾಸಫರ್. ಸೊ ಅವನೊಬ್ಬ ತತ್ವಜ್ಞಾನಿ, ಚಿಂತಕ, ಇಂಗ್ಲೆಂಡಿನಲ್ಲಿ ಇದ್ದಂಥವನು. ಆ್ಯಂಡ್ he wrote against French Revolution. So you can see he argued that revolution is negative. ಎಡ್ಮಂಡ್ ಬರ್ಕ್ ಆರ್ಗ್ಯೂಡ್ ದ್ಯಾಟ್ ರೆವಲ್ಯೂಷನ್ ಅಂದರೆ ಕ್ರಾಂತಿ ಅನ್ನೋದು ಏನು, ನೆಗೆಟಿವ್ ಆದಂಥದ್ದು, ಅದು ಒಂದು ನೆಗೆಟಿವ್ ಆದಂತಹ ಇಂಪ್ಯಾಕ್ಟನ್ನು ಸೊಸೈಟಿ ಮೇಲೆ ಬೀಳತ್ತೆ ಅಂತ ಹೇಳ್ತಾನೆ. ಓಕೆನಾ? ಸೊ ಹಿ ಟ್ರೈ ಟು ಕನ್ವಿನ್ಸ್ ಪೀಪಲ್ ವಿತ್ ದ ಕನ್ಸೆಪ್ಟ್ ಆಫ್ ಇವಲ್ಯೂಷನ್. ಓಕೆನಾ? ನಾಟ್ ಅ ರೆವಲ್ಯೂಷನ್. In 1790, Edmund Burke wrote his work Reflection on a Revolution in France. In 1791, Thomas Paine replied to Edmund Burke in the book called Rights of Man. So you can see I have given all the details about Thomas Paine, and also there is some explanation about Edmund Burke. Edmund Burke was in favor of the concept of evolution, and how Thomas Paine is actually believed the concept of revolution. Thomas Paine replied to Edmund Burke in the book called Rights of Man. It's sparked a series of replies. Many people started replying against Edmund Burke, such as Mary Wollstonecraft, mother of Mary Shelley, and she wrote a work, A Vindication of the Rights of Men. Thomas Paine wrote a book on theology of religion. It was a time of age of reason. So ನೋಡಿದ್ರಾ ಗೈಸ್, ಎಡ್ಮಂಡ್ ಬರ್ಕ್ ಬಗ್ಗೆ ಹೇಳಿದ್ದೇನಲ್ವಾ, ಥಾಮಸ್ ಪೇನ್ ಎಡ್ಮಂಡ್ ಬರ್ಕ್ನ ವಿರುದ್ಧವಾಗಿ ರಿಪ್ಲೈ ಆಗಿ ಯಾವುದೋ ಒಂದು ವರ್ಕನ್ನು ಬರೆದಾಗ ಎಡ್ಮಂಡ್ ಬರ್ಕ್ ಇನ್ ದ ಬುಕ್ ಕಾಲ್ಡ್ ರೈಟ್ಸ್ ಆಫ್ ಮ್ಯಾನ್, ಹೌದಾ? Thomas Paine replied to Edmund Burke in the book called Rights of Man. It's sparked the series of replies. So Edmund Burkeನ ವಿರುದ್ಧವಾದಂತಹ ಅವರ ಕಾನ್ಸೆಪ್ಟಿನ ವಿರುದ್ಧವಾಗಿ there are a lot of series book came into in a series that also Mary Wollstonecraft saha andre mother of Mary Shelley, that we can see that she was a grandmother of feminism. Okay, Mary Wollstonecraft, or also called as a hyena in petticoat. So she was mother of Mary Shelley, and she wrote a work, A Vindication of the Rights of Men.
Thomas Paine wrote a book on theology of religion. It was the time of age of reason. So Mary Wollstonecraft also one of the important feminist you can read. Okay. At this time, Americans believed that the eastern colonist can easily move towards west part and inhabits the forest areas in the west. This gave rights to the frontiers. The frontiers in the imaginary line dividing the eastern white settlements from the forest area or the area of the red Indians in the west. Imaginary line was the meeting point between civilization in the east and savagery in the west. So at this time, Americans believed that eastern colonists can easily move towards the west part of the inhabits. So the forest areas in the west, this gave the rise of what type of a literature? Frontiers literature. ಓಕೆನಾ, ಫ್ರಾಂಟಿಯರ್ ಲಿಟ್ರೇಚರ್ ಅನ್ನೋದು ಒಂದು ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಆಯಿತು ನೆಕ್ಸ್ಟು ಲೇಟರ್ ಆನ್ ಆಗಿ. ದ ಫ್ರಾಂಟಿಯರ್ಸ್ ಇನ್ ದ ಇಮ್ಯಾಜಿನರಿ ಲೈನ್ ಡಿವೈಡಿಂಗ್ ದ ಈಸ್ಟರ್ನ್ ಆ್ಯಂಡ್ ವಿತ್ ದ eastern white settlements from the forest area or the area of the red Indians in the west. So that imaginary line ಅನ್ನು ಒಂದು ಹಾಕೊಂತಾರೆ. ಓಕೆನಾ, ಫ್ರಾಂಟಿಯರ್ ಲಿಟ್ರೇಚರಲ್ಲಿ. ಸೊ ಈ ಒಂದು ಫ್ರಾಂಟಿಯರ್ ಲಿಟ್ರೇಚರ್ ಅಂತ ಹೇಳೋದು ಯಾವ ರೀತಿಯಾಗಿ ನೆಕ್ಸ್ಟ್ ಕಂಟಿನ್ಯೂ ಆಯಿತು, ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅಮೇರಿಕಾದಲ್ಲಿ ಅಂತ ಹೇಳೋದು ನೋಡೋಣ. Frederick Jackson Turner, a historian, propounded the Turner hypothesis, the movement of the imaginary frontier to the west indicative to the development of America. When the Americans grow from east towards west, the frontier moved to the west. So this indicate the development of the America. This concept of a frontier gave an optimism in Americans, spirit of a freedom, equality. This optimist belief in themselves eventually led to American dream. The frontier also led to frontier literature. So how the frontier literature started in America, that we can see in this clip. The Turner hypothesis, the movement of the imaginary frontier. So I have already mentioned that the imaginary line, ಹೌದಾ, ಒಂದು ಇಮ್ಯಾಜಿನರಿ ಲೈನ್ ಅಲ್ಲ ಹೇಳ್ಕೊತಾರೆ ಅಂತ ಹೇಳ್ಕೊಂಡು ಅಮೇರಿಕನ್ ಲಿಟ್ರೇಚರ್ ಒಂದು ಸ್ಟಾರ್ಟಲ್ಲಿ ಫ್ರಾಂಟಿಯರ್ ಲಿಟ್ರೇಚರ್, ಆ್ಯಕ್ಚುಲಿ ದ ಬಿಗಿನಿಂಗ್ ಆಫ್ ದ ಫ್ರಾಂಟಿಯರ್ ಲಿಟ್ರೇಚರ್. ಸೊ imaginary frontier to the west is indicative to the development of America. When the Americans grow from east towards west, the frontier ಏನಾಯಿತು, ಅದು ಮೂವ್ ಟು ದ ವೆಸ್ಟ್. ಸೊ ದಿಸ್ ಇಂಡಿಕೇಟ್ ದ ಡೆವಲಪ್ಮೆಂಟ್ ಆಫ್ ದ ಅಮೇರಿಕಾ. ಸೊ ಈ ಒಂದು ಕನ್ಸೆಪ್ಟ್ ಆಫ್ ಅ ಫ್ರಾಂಟಿಯರ್ ಗಿವ್ ಆ್ಯನ್ ಆಪ್ಟಿಮಿಸಮ್, ಅಂದರೆ ಒಂದು ರೀತಿಯಾದಂಥ ಆಶಾವಾದವನ್ನು ಅಮೇರಿಕನ್ ಜನರಲ್ಲಿ ಹುಟ್ಟಲಿಕ್ಕೆ ಕಾರಣ ಆಯಿತು. ಸೊ ಇನ್ ಸ್ಪಿರಿಟ್ ಆಫ್ ಅ ಫ್ರೀಡಮ್, ಇಕ್ವಾಲಿಟಿ ಅನ್ನೋದು ಈ ಒಂದು ಫ್ರಾಂಟಿಯರ್ನಿಂದ ಪ್ರಾರಂಭ ಆಯಿತು, ಫ್ರಾಂಟಿಯರ್ ಅಂತ ಹೇಳಿಕೊಂಡು. ದಿಸ್ ಆಪ್ಟಿಮಿಸ್ಟ್ ಬಿಲೀಫ್ ಇನ್ ದೆಮ್ಸೆಲ್ಸ್ ಇವೆಂಚುಲಿ ಲೆಡ್ ಟು ಅಮೇರಿಕನ್ ಡ್ರೀಮ್. ದ ಫ್ರಾಂಟಿಯರ್ ಆಲ್ಸೋ ಲೆಡ್ ಟು ದ ಫ್ರಾಂಟಿಯರ್ ಲಿಟ್ರೇಚರ್. ಸೊ ಫ್ರಾಂಟಿಯರ್ ಮೀಟಿಂಗ್ ಪಾಯಿಂಟ್ ಆಫ್ ಅ ವೈಟ್ಸ್ ಆ್ಯಂಡ್ ದ ನೇಟಿವ್ ಅಮೇರಿಕನ್ಸ್. ಸೊ ಅವ್ರು ಏನು ಮಾಡಿದರು, ಒಂದು ಇಮ್ಯಾಜಿನರಿ ಗೆರೆಯನ್ನು ಎಳೆದಿದ್ರು. ಓಕೆನಾ, ಅದು ಏನು ಆ್ಯಕ್ಚುಲಿ? ಸೊ ಐ ಹ್ಯಾವ್ ಆಲ್ರೆಡಿ ಗಿವನ್ ದಟ್ ಫ್ರಾಂಟಿಯರ್ ಇಟ್ಸ್ ಅ ಮೀಟಿಂಗ್ ಪಾಯಿಂಟ್ ಆಫ್ ವೈಟ್ಸ್ ಆ್ಯಂಡ್ ದ ನೇಟಿವ್ ಅಮೇರಿಕನ್. ಸೊ ನೀವು ನೋಡ್ಬೋದು, ಹೌದಾ, ನೇಟಿವ್ ಅಮೇರಿಕನ್ಸ್ ಅಂದರೆ ಮೂಲ ಸ್ಥಳೀಯರು ಆ್ಯಕ್ಚುಲಿ ಯಾರಾಗಿದ್ರು ಅಂತ ಹೇಳಿದ್ರೆ ಬ್ಲ್ಯಾಕ್ ಪೀಪಲ್ಸ್ ಅಲ್ವಾ. ಸೊ ನಂತರ ವಲಸೆ ಬಂದಂಥವ್ರು ಯಾರು? ಯುರೋಪಿಂದ ಬಂದವರು ಅವರು. ಬಟ್ ಬ್ರಿಟಿಷರ್ಸ್ ಮಾತ್ರ ಅಮೆರಿಕಾದವ್ರ ಮೇಲೂ ಸಹ ತೆರಿಗೆ ಪದ್ಧತಿಯನ್ನು ಹೇರಿದ್ರು, ನೆಕ್ಸ್ಟ್ ನಮ್ಮ ದೇಶದವ್ರ ಮೇಲೂ ತೆರಿಗೆ ಪದ್ಧತಿಯನ್ನು ಹೇರಿದ್ರು. ಎಲ್ಲ ರೀತಿಯಾಗಿಯೂ ಸಹ ನಾವಿಲ್ಲಿ ಕಾಣ್ಬೋದಾಗಿದೆ. ಬಟ್ ಲೀಡರ್ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಲೀಡರಿಂದ, ಥಾಮಸ್ ಪೇನ್ ಅಂತ ಒಂದು ಫಿಲಾಸಫರ್ಸಿಂದ ಅಮೆರಿಕಾದಲ್ಲಿ ಒಂದು ರೀತಿಯಾದಂತಹ ಬೇರೆದೇ ರೀತಿಯಾದಂತಹ ಚಿಂತಕರು ಬರೆದಂತಹ ಪುಸ್ತಕದಿಂದ ಪ್ರಭಾವಿತವಾಗಿ
ಅಮೆರಿಕಾದ ಏಳಿಗೆ ಯಾವ ರೀತಿ ಆಯಿತು, ಅಮೆರಿಕಾದ ಜನರು ತಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಎಷ್ಟು ರೀತಿಯಾಗಿ ಕಷ್ಟಪಟ್ಟಿದ್ರು ಅಂತ ಹೇಳೋದು ನಮ್ಮ ಈ ಒಂದು ಸೆಷನ್ನಿಂದ ಗೊತ್ತಾಗತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಸೆಷನ್ ಟುಡೇ giving this much information. Thank you. Thank you.